ಗುರುದೇವ್ 2025ನೇ ಸಾಲಿನ ಕಟಕ ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ, ಯುಗಾದಿಯಿಂದ ಯುಗಾದಿಗೆ ಯಾವ ರೀತಿ ಇರುತ್ತೆ, ನೀವು ಯಾವ ಕೆಲಸ ಮಾಡಿದ್ರೆ ಅದೃಷ್ಟ ಬರುತ್ತೆ, ಯಾವ ಕೆಲಸದಿಂದ ನಿಮ್ಮ ಜೀವನ ಅಭಿವೃದ್ಧಿಯಾಗುತ್ತೆ, ಯಾವ ದಾರಿಯಲ್ಲಿ ನೀವು ಹೋಗಬೇಕು ಅಂತ ಹೇಳಿ ಪರಿಪೂರ್ಣವಾಗಿ ಮಾಹಿತಿಯನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಯುಗಾದಿಯ ಹಿಂದಿನ ದಿನ ತುಂಬ ಮಹತ್ವವಾಗಿರ್ತಕ್ಕಂತಹ ದಿನ. ಯಾಕಂದರೆ 29ನೇ ತಾರೀಕು ಒಂದು ಬಹಳ ಭಯಂಕರವಾಗಿರ್ತಕ್ಕಂತಹ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯ ಜೊತೆಯಲ್ಲಿ ಶನಿ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಕಟಕ ರಾಶಿಯವರಿಗೆ ಅಷ್ಟಮ ಶನಿ, ಕಟಕ ರಾಶಿಯಿಂದ ಅಷ್ಟಮದಲ್ಲಿರ್ತಕ್ಕಂತಹ ಶನಿ ಮೀನರಾಶಿಗೆ ನವಮಕ್ಕೆ ಹೋಗ್ತಾ ಇದ್ದಾನೆ. ಈ 9ನೇ ಮನೆಗೆ ಶನಿಯ ಪ್ರವೇಶ ಆಗೋದ್ರಿಂದ ಕಟಕ ರಾಶಿಯವರಿಗೆ ಆಗ್ತಕ್ಕಂತಹ ಬದಲಾವಣೆಗಳೇನು, ಅವರ ಜೀವನದಲ್ಲಿ ಆಗ್ತಕ್ಕಂತಹ ವಿಷಯಗಳೇನು, ಯಾವ ರೀತಿ ಮುಂದೆ ಜೀವನ ನಡೆಯುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾನೆ. ನೋಡಿ, ಶನಿಯ ಹೆಸರನ್ನು ಕೇಳಿದ ತಕ್ಷಣ ನಾವು ಬಹಳಷ್ಟು ಹೆದರಿ ಬಿಡ್ತೇವೆ. ಎಲ್ಲಪ್ಪ ಇದು ಶನಿ ಬಂದು ಯಾವ ರೀತಿ ಒಂದು ಕಾಟ ಕೊಟ್ಬಿಡ್ತಾನೋ, ಎಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೋ, ಎಲ್ಲಿ ಧನ ಮಾನಗಳು ಹಾಳಾಗಿ ಬಿಡುತ್ತೋ ಅಂತ ಹೇಳಿ ಬಹಳಷ್ಟು ಹೆದರಿಕೆಯಿಂದ ನಾವು ಜೀವನವನ್ನು ಮಾಡ್ತಾ ಇರ್ತೇವೆ. ಅದರಲ್ಲೂ ಕೂಡ ಅಷ್ಟಮ ಶನಿಯಿಂದ ಕಟಕ ರಾಶಿಯವರು ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅಡೆತಡೆಗಳನ್ನು ಎದುರಿಸಿ ಆ ಅಡೆತಡೆಗಳಿಂದಾಗಿ ಬಹಳಷ್ಟು ನೋವನ್ನು ಕೂಡ ಅನುಭವಿಸಿಕೊಂಡು ಮುಂದೆ ಬರ್ತಾ ಇದ್ರಿ. ಇವತ್ತಿನ ದಿನ ಈ ಒಂದು ಕಟಕ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಯುಗಾದಿ ಒಂದು ಸಂತಸ ದಿನ. ಯಾಕಂದರೆ ಅಷ್ಟಮ ಶನಿಯಿಂದ ಕೂಡ ಬಿಡುಗಡೆ ಆಗಿತ್ತು. ಇನ್ನು ಈ ಒಂದು 2.5-3 ವರ್ಷದಿಂದ ಏನು ಕಷ್ಟವನ್ನು ಅನುಭವಿಸ್ತಾ ಇದ್ರಲ್ಲ, ಈ ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣ ನಿವಾರಣೆ ಆಗುವಂತಹ ಸಮಯ ಕೂಡ ಹತ್ತಿರದಲ್ಲೇ ಬಂದ್ಬಿಟ್ಟಿದೆ. ನಾವು ಪ್ರತಿಯೊಬ್ಬರು ಅಂದ್ಕೊಳ್ಳೋದೇನೆಂದರೆ, ಅಯ್ಯೋ ನಾನು ಮಾಡಿದ ತಪ್ಪು ಯಾರಿಗೂ ಗೊತ್ತಾಗಲಿಲ್ಲ, ನಾನು ಮಾಡಿದ ಕರ್ಮ ಯಾರಿಗೂ ಕಾಣಿಸ್ಲಿಲ್ಲ ಬಿಡು, ಒಬ್ಬನಿಗೆ ಗೊತ್ತಾಗಿದೆ, ನಾನು ಮಾಡಿದ್ದು ಯಾರಿಗೂ ಗೊತ್ತಾಗಿಲ್ಲ ಅಂತ. ಆದರೆ ನೆನಪಿನಲ್ಲಿಟ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ನಾವು ಮಾಡಿರ್ತಕ್ಕಂತಹ ಪ್ರತಿಯೊಂದು ತಪ್ಪುಗಳು ಕೂಡ ಶನಿಯ ಲೆಕ್ಕಾಚಾರದ ಪುಸ್ತಕದಲ್ಲಿ ದಾಖಲಾಗುತ್ತೆ. ಹಾಗೆ ಕರ್ಮ ಫಲದಾತ ಅಂತ ಹೇಳಿ ಶನಿಯನ್ನು ನಾವು ಕರಿತೇವೆ. ಕರ್ಮ ರಿಟರ್ನ್ಸ್, ನೀವು ಮಾಡಿದಂಥದ್ದನ್ನು ನೀವು ಇಲ್ಲೇ ಅನುಭವಿಸ್ಬೇಕು. ಹಿಂದಿನ ಕಾಲದಲ್ಲಿ ನರಕ ಸ್ವರ್ಗ ಅಂತ ಹೇಳ್ತಾ ಇದ್ರು, ಆದರೆ ಈಗ ಪ್ರತಿಯೊಂದು ಕೂಡ ಇಲ್ಲೇ ಅನುಭವಿಸುವಂತಹ ಪರಿಸ್ಥಿತಿ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಕಟಕ ರಾಶಿಯವರು ಇಷ್ಟು ಸಮಯದಿಂದ ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ರು. ಹಾಗೆ ಈ ಒಂದು ಶನಿಯ ಸಂಚಾರದಿಂದಾಗಿ ಬಹಳಷ್ಟು ಬದಲಾವಣೆಗಳು ಕೂಡ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ಆಗ್ತದೆ. ಅದು ಯಾವ ಥರದ ಬದಲಾವಣೆಗಳು ಅಂತ ನೋಡೋದಾದರೆ, ನೋಡಿ, ಶನಿ ಕರ್ಮಫಲದಾತ, ಕರ್ಮಗಳನ್ನು ಅನುಭವಿಸ್ಲಿಕ್ಕೆ ಒಂದು ಅವಕಾಶವನ್ನು ಅಷ್ಟಮದಲ್ಲಿದ್ದಾಗ ಕೊಟ್ಟಿದ್ದಾನೆ. ಅದನ್ನು ನೀವು ನಿಮ್ಮ ಕರ್ಮಗಳನ್ನು ಕಳೆದುಕೊಂಡಿದ್ದೀರಿ. ಇನ್ನು ದಿನನಿತ್ಯದಲ್ಲಿ ನೀವು ಅಭಿವೃದ್ಧಿಯ ಕಡೆ ಹೋಗ್ಬೋದು. ಈ ಅಭಿವೃದ್ಧಿ ಹೋಗೋದಕ್ಕಿಂತ ಮುಂಚೆ ಈ ಒಂದು ಕರ್ಮವನ್ನು ಕಳೆದುಕೊಳ್ಳಲಿಕ್ಕೆ ಇನ್ನಷ್ಟು ಪರಿಹಾರಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಅಮಾವಾಸ್ಯೆ ದಿನ ಎಳ್ಳು ಮತ್ತು ಬೆಲ್ಲವನ್ನು ಮಿಶ್ರಿತ ಮಾಡಿ, ಈ ಒಂದು ಎಳ್ಳುಂಡೆ ಅಂತ ಏನು ಸಿಗ್ತದೆ, ಅಥವಾ ಎಳ್ಳುಂಡೆಯನ್ನು ನೀವು ಅಂಗಡಿಯಿಂದನೂ ಕೂಡ ತಂದು ಶನಿ ದೇವಸ್ಥಾನಕ್ಕೆ ಯಾರ್ಯಾರು ಭಕ್ತಾದಿಗಳು ಬರ್ತಾರಲ್ಲ ಅವರಿಗೆ ದಾನವಾಗಿ ಪ್ರಸಾದವಾಗಿ ಅದನ್ನು ಕೊಡೋದ್ರಿಂದ ಖಂಡಿತವಾಗ್ಲೂ ಕೂಡ ಕರ್ಮಾನುಸಾರವಾಗಿ ಕಮ್ಮಿ ಆಗುತ್ತೆ. ಜೊತೆಗೆ ಕರ್ಮ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡುವಂಥದ್ದು ಉತ್ತಮವಾಗಿರ್ತಕ್ಕಂಥ ಫಲವನ್ನು ನಿಮಗೆ ಕೊಡ್ತದೆ. ಅದು ಯಾವುದಪ್ಪ ಅಂತಂದರೆ, ನೋಡಿ, ಶನಿಯಿಂದ ಸಮಸ್ಯೆಗೊಳಗಾಗಿರುವಂಥ ವ್ಯಕ್ತಿಗಳು ಯಾರು ಅಂದರೆ, ಒಂದು ವೃದ್ಧಾಶ್ರಮದಲ್ಲಿರುವಂತಹ ವೃದ್ಧರಾಗಿರ್ಬೋದು, ಅಥವಾ ಅಂಗವಿಕಲರು, ಪೌರ ಕಾರ್ಮಿಕರು, ಇವರೆಲ್ಲರಿಗೂ ಕೂಡ ನೀವು ಹಣಕಾಸಿನ ಸಹಾಯವನ್ನು ಮಾಡುವುದನ್ನು ಬಿಟ್ಟು ಯಾವುದಾದ್ರೂ ಮಾರಲ್ ಸಪೋರ್ಟ್, ಅವ್ರಿಗೇನಾದರೂ ಕಷ್ಟಕ್ಕಾಗುವಂಥದ್ದು, ಅವರ ಸೇವೆಯನ್ನು ಮಾಡುವಂಥದ್ದು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಕರ್ಮಗಳು ಕಮ್ಮಿ ಆಗುತ್ತೆ. ಯಾರಿಗೂ 1 ರೂಪಾಯಿ ಕೊಟ್ಟರೂ ಕೂಡ ಅದು ನಿಮಗೆ ಪೂರ್ಣ ಫಲವನ್ನು ಕೊಡೋದಿಲ್ಲ. ಬದಲಿಗೆ ಅವರಿಗೆ ಸಹಾಯವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಶನಿಯಿಂದ ಉಂಟಾಗುವ ಸಮಸ್ಯೆಗಳು ಬಹುತೇಕ ಕಮ್ಮಿ ಆಗುತ್ತೆ. ಇನ್ನು ಕಟಕ ರಾಶಿಯವರಿಗೆ ಯುಗಾದಿ ನಂತರದಲ್ಲಿರ್ತಕ್ಕಂತಹ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಗುರು 11ನೇ ಮನೆಯಲ್ಲಿರೋದ್ರಿಂದ ಲಾಭವನ್ನು ಕೊಡ್ತಾನೆ. ಹಾಗೆ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು, ಇಷ್ಟು ದಿನ ನಿಮ್ಮ ಪಾರ್ಟ್ನರ್ ಜೊತೆ ನೀವೇನಾದರೂ ಸಂಗಾತಿ ಜೊತೆಗೆ ಏನಾದರೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಲವಾರು ರೀತಿಯ ಟೆನ್ಷನ್ಗಳು ಬಿಸಿಯಿಂದಾಗಿ ಆಗ್ತಾ ಇದ್ದರೆ, ಈ ಒಂದು ಸಂಚಾರದ ಆದ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಸಂಗಾತಿಯೊಂದಿಗೆ ಒಂದಷ್ಟು ಸಮಯವನ್ನು ಕಳೆಯುವಂತಹ ಮನಸ್ಸು ಕೂಡ ಆಗುತ್ತೆ. ಒಟ್ಟಿಗೆ ಒಂದು ಸಮಯವನ್ನು ಕಳೆಯೋದ್ರಿಂದ ನಿಮಗೂ ಕೂಡ ಮನಃಶಾಂತಿ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ರಾಹುಕೇತು ಮೇ 29ಕ್ಕೆ ಅವರ ಒಂದು ಪಥವನ್ನು ಬದಲಾವಣೆ ಮಾಡೋದರಿಂದ ಒಂದಷ್ಟು ದೈವಿಕವಾಗಿ
ಮಾನಸಿಕವಾಗಿ ಒಂದಷ್ಟು ವೇದನೆಯನ್ನು ಅನುಭವಿಸ್ಬೋದು. ಒಂದಷ್ಟು ದೇವಿ ದೇವಸ್ಥಾನಗಳಿಗೆ ಹೋಗುವಂತಹ ಯೋಚನೆ ಕೂಡ ನಿಮ್ಮ ಮನಸ್ಸಲ್ಲಿ ಬರಬಹುದು. ಹಾಗೆ ಪ್ರತಿ ಹಂತದಲ್ಲೂ ನಿಮ್ಮ ಸಂಗಾತಿ ನಿಮ್ಮ ಬೆಂಬಲಕ್ಕೆ ನಿಂತು ನಿಮಗೆ ಯಾವುದೇ ಕಷ್ಟ ಬಂದರೂ ಕೂಡ ನಾನು ಇರ್ತೇನೆ ನಿಮ್ಮ ಜೊತೆ ಅಂತ ಹೇಳಿ ಸಹಾಯ ಮಾಡುವಂತಹ ಮನಸ್ಸು ಖಂಡಿತವಾಗ್ಲೂ ಕಟಕ ರಾಶಿಯ ಗಂಡ ಹೆಂಡತಿಯರಿಗೆ ಖಂಡಿತವಾಗ್ಲೂ ಇಲ್ಲಿ ಕಾಣಿಸ್ತಾ ಇದೆ. ಪ್ರತಿ ಹಂತದಲ್ಲೂ ಅವರಿಂದ ಮಾರಲ್ ಸಪೋರ್ಟ್ ಅಂತಕ್ಕಂಥದ್ದು ನಿಮ್ಮ ಸಂಗಾತಿಯೊಂದಿಗೆ ನಿಮಗೆ ಸಿಗ್ತದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಜೊತೆಗೆ ಒಂದು ಸ್ವಲ್ಪ ಮಿಶ್ರ ಫಲವನ್ನು ಕೂಡ ನೀವು ಎದುರಿಸ್ಬೋದು. ದೀರ್ಘಕಾಲದಿಂದ ಏನಾದರೂ ಒಂದಷ್ಟು ರೋಗ ರುಜಿನಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಆ ಸಮಸ್ಯೆಗಳು ಒಂದಷ್ಟು ಶೇಕಡವಾರು ಕಮ್ಮಿ ಆಗುತ್ತೆ. ಹಾಗೆಯೇ ಬರುವಂತಹ ಕೆಲಸ ಕಾರ್ಯದಲ್ಲೂ ಕೂಡ ನಿಮಗೆ ಒಂದು ಸ್ವಲ್ಪ ಯಶಸ್ಸು ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಕೆಲಸದಲ್ಲಿ ಸ್ವಲ್ಪ ನಿಧಾನ ಯಶಸ್ಸಿದೆ, ಬಟ್ ಯಶಸ್ಸು ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇದೆ. ವರ್ಷಾಂತ್ಯದಲ್ಲಿ ಸ್ವಲ್ಪ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನಾದರೂ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅದನ್ನು ನಿಲ್ಲಿಸೋದು ಉತ್ತಮವಾಗುತ್ತೆ. ನಿಮ್ಮ ಪಾರ್ಟ್ನರ್ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಕಾಣಿಸುವಂಥದ್ದು. ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಗಂಡ ಹೆಂಡತಿ ಜೀವನದಲ್ಲೂ ಕೂಡ ಒಂದಷ್ಟು ಬಿರುಕು ಮನಸ್ತಾಪಗಳನ್ನು ಕೂಡ ಇದು ತೋರಿಸ್ತಾ ಇದೆ. ಕೋಪ ದುರಹಂಕಾರವನ್ನು ಬಿಟ್ಟು ನೀವು ಜೀವನವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ. ಹಾಗೆ ಬರ್ತಕ್ಕಂತಹ ಕಷ್ಟಗಳು ಕೂಡ ಶೇಕಡವಾರು ಕಮ್ಮಿ ಆಗುತ್ತೆ. ಇನ್ನು ಹೊಸ ಸಂಬಂಧ ಬಂದಾಗ ಹಳೆಯವರನ್ನು ಮರಿಬೇಡಿ. ಅಂದರೆ ಹೊಸೊಬ್ಬರು ಯಾರೋ ಸ್ನೇಹಿತರಾಗಿದ್ದಾರೆ ಅಂದಾಗ ಖಂಡಿತವಾಗ್ಲೂ ಕೂಡ ಹಳೆ ಸ್ನೇಹಿತರು ದೀರ್ಘಕಾಲದಿಂದ ಇರುವಂತಹ ಸ್ನೇಹಿತರನ್ನು ಖಂಡಿತವಾಗ್ಲೂ ಕೂಡ ನೀವು ಕಟಕ ರಾಶಿಯವರು ಮರೆಯೋದಕ್ಕೆ ಹೋಗಬೇಡಿ. ಇದರಿಂದಾಗಿ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ನೋವನ್ನು ನೀವು ಕಾಣುವಂತಹ ಸಾಧ್ಯತೆ ಕೂಡ ಅತಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಇನ್ನು ಕಟಕ ರಾಶಿಯವರು ಮಾಡಬೇಕಾದ ಪರಿಹಾರಗಳೇನು ಅಂದರೆ, ಕಟಕ ರಾಶಿಯವರು ಒಂದಷ್ಟು ದೇವಿ ದೇವಸ್ಥಾನಗಳಿಗೆ ಹೋಗುವುದು ಉತ್ತಮ ಫಲವನ್ನು ಕೊಡುತ್ತದೆ. ಅದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹುಂ ಸದಾ ಶರಣಮಹಂ ಪ್ರಪದ್ಯೆ, ಈ ಮಂತ್ರವನ್ನು ಕೇಳುವುದು ಮಾಡೋದು ಅಂದರೆ ನಿಮಗೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಜೊತೆಗೆ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಪ್ರತಿನಿತ್ಯ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೇಳೋದು ಕೂಡ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ದಾರಿ ಮಾಡಿಕೊಡುತ್ತೆ. ಶುಭ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಶುಭ ಕಾರ್ಯಗಳಾಗಲಿಕ್ಕೆ ಈ ಒಂದು ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಮನೆಯಲ್ಲಿ ಕೇಳ್ಕೊಳ್ಳೋದು ಉತ್ತಮವಾಗುತ್ತೆ. ಹಾಗೆ ವಿಷ್ಣು ಸಹಸ್ರನಾಮ ಕೇಳೋದಕ್ಕೆ ಸಮಯ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 108 ಬಾರಿ, ಒಂದು 5ರಿಂದ 10 ನಿಮಿಷ ಆಗ್ತದೆ ಜಪ ಮಾಡಲಿಕ್ಕೆ, 108 ಬಾರಿ ಜಪಮಾಲೆಯನ್ನು ತಗೊಂಡು 108 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಜಪ ಮಾಡ್ಕೊಳ್ಳಿ. ನಿಮಗೆ ಬರುವಂತಹ ಕಷ್ಟಗಳು ಪೂರ್ಣವಾಗಿ ನಿವಾರಣೆ ಆಗುತ್ತೆ. ಇನ್ನು ಶನಿಯಿಂದ ಉಂಟಾಗುವಂತಹ ಸಮಸ್ಯೆಗಳಿಂದ ಪರಿಹಾರ ಆಗೋದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಶನಿ ಶಾಂತಿಯನ್ನು ಮಾಡಿಸ್ತಾ ಇದ್ದೇವೆ. 19,000 ಬಾರಿ ಶನಿಗೆ ಆಹುತಿಯನ್ನು ಎಳ್ಳಿನ ಮುಖಾಂತರದಲ್ಲಿ ನೀಡಿ $1 ಶ್ವೇತ ನೀಲಮಣಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಈ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಇಷ್ಟಪಡುವಂಥವರು, ಭಾಗವಹಿಸಲಿಕ್ಕೆ ಇಂಟ್ರೆಸ್ಟ್ ಇರುವಂಥವರು, ಮನೆಯಲ್ಲಿ ಯಾರಾದರೂ ಶನಿಯ ಕಾಟಕ್ಕೆ ಒಳಗಾಗುವಂತಹ ವ್ಯಕ್ತಿಗಳಿದ್ದರೆ ಖಂಡಿತವಾಗ್ಲೂ ಕೂಡ ಇದಕ್ಕೆ ಬಂದು ಭಾಗವಹಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೂ ಕೂಡ ಆಗುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.